ಮರಣೋತ್ತರ ಪರೀಕ್ಷೆಯ ವರದಿ ಇದು ಬಹಳ ಇತ್ತು. ನಿಮಗೆ ನಾವು ಕೂಡ ಹೇಳಿದ್ವಿ ಹಲವು ಮಾಹಿತಿಗಳನ್ನು ಕೂಡ. ಈಗ ಚಾರ್ಜ್ ಶೀಟ್ನಲ್ಲಿ ಮರಣೋತ್ತರ ಪರೀಕ್ಷೆಯ ವರದಿ ಕೂಡ ಉಲ್ಲೇಖವಾಗಿದೆ. ರೇಣುಕಾಸ್ವಾಮಿ ಸಾವನ್ನಪ್ಪಿದ್ದು ಹೇಗೆ, ರೇಣುಕಾಸ್ವಾಮಿಯ ದೇಹದಲ್ಲಿ ಎಷ್ಟೆಲ್ಲ ಗಾಯಗಳಿವೆ, 7 ಪುಟಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಸಾವಾಗಿದ್ದು ಹೇಗೆ ಅನ್ನುವಂಥದ್ರ ಆಧಾರದ ಮೇಲೆ ಕೊಲೆ ಮಾಡಿರುವಂಥ ಆರೋಪಿಗಳ ಪೊಸಿಷನ್ಸ್ಗಳು ಕೂಡ ಚೇಂಜ್ ಆಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಮರಣೋತ್ತರ ಪರೀಕ್ಷೆ ವರದಿ ಉಲ್ಲೇಖವಾಗಿರೋದ್ರಿಂದ ಅದರಲ್ಲಿ ಏನಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್, 7 ಪುಟಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಏನಿದೆ ಅನ್ನುವಂಥ ಅಂಶವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಇದೆ. ಸೊ ಹಾಗಾಗಿ ಆ ಚಾರ್ಜ್ ಶೀಟನ್ನು ಏನಿದೆ ಅನ್ನುವಂಥದ್ದನ್ನು ನಿಮಗೆ ಅಲ್ಲಿ ನೋಡ್ತಾ ಇದ್ದೀರಾ. ಆ ಬಾಕ್ಸ್ಗಳು ಯಾರಿಗೂ ಆ ಥರ ತೋರ್ಸೋಕ್ಕೆ ಹೋಗೋದಿಲ್ಲ, ಅಲ್ಲಿ ಇಟ್ಟಿದೆ ಇದೇನೆ ಅಷ್ಟೇ. ಆ ಪರ್ಪಸ್ಸಿಗೆ ಅದನ್ನೆಲ್ಲರಿಗೂ ಕೊಡ್ತಾರೆ, ಕೋರ್ಟಿಗೆ ಹಾಜರುಪಡಿಸಬೇಕು, ಕೋರ್ಟಿಗೆ ಹಾಜರುಪಡಿಸಿದ್ದಾರೆ. ಸೊ ಈ ಏನೆಲ್ಲ ಉಲ್ಲೇಖ ಇದೆ ಅನ್ನುವಂಥದ್ದನ್ನು ಮೊದಲು ನೋಡಿಬಿಡೋಣ. 7 ಪುಟಗಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದು. ರೇಣುಕಾಸ್ವಾಮಿಯ ದೇಹದಲ್ಲಿ 39 ಗಾಯಗಳಿರೋದು. 39 ಗಾಯಗಳು, ಸಣ್ಣ ಪುಟ್ಟದಲ್ಲ, ದೊಡ್ಡ ಏಟುಗಳು ಬಿದ್ದಿರೋದು. ಎದೆಯ ಮೂಳೆ ಮುರಿತವಾಗಿ ಹೋಗಿದೆ. ಎದೆ ಮೂಳೆ ಮುರಿತವಾಗಿದೆ. ಅದೇ ಲಂಗ್ಸಿಗೆ ಇಲ್ಲಿ ಶ್ವಾಸಕೋಶಕ್ಕೆ ಹೋಗಿ ಚುಚ್ಚಿದೆ ಅಂತ ಹೇಳಿದ್ವಲ್ಲ, ಅದು ಎದೆ ಮೂಳೆ ಮುರಿತವಾಗಿದೆ. ವೃಷಣ ಚೀಲದಲ್ಲಿ ರಕ್ತಸ್ರಾವವಾಗಿದೆ. ಒದ್ದಿದ್ದಾರೆ. ಬದುಕಕ್ಕಾಗತ್ತೇನ್ರಿ? ಬದುಕಕ್ಕಾಗತ್ತಾ? ಕಾಲಲ್ಲಿ ಒದ್ದಿರೋದ್ರಿಂದ ವೃಷಣಕ್ಕೆ ಗಾಯವಾಗಿರೋದು. ಕಾಲಲ್ಲಿ ಒದ್ದಿದ್ದಾರೆ. ಆ ರೀತಿಯಲ್ಲಿ ರಕ್ತಸ್ರಾವ ಆಗೋ ರೀತಿಯಲ್ಲಿ ಬದುಕಕ್ಕೆ ಸಾಧ್ಯ ಆಗುತ್ತಾ? ಮನುಷ್ಯರಾದವರು ಮಾಡೋದಲ್ಲ ಇದು. ಮೃಗಗಳಿಗೂ ಕೂಡ ಒಂದಿಷ್ಟು ವ್ಯಾಲ್ಯೂ ಇದೆ. ಆ ಮೃಗಗಳು ಕೂಡ ಅವು ಹೊಟ್ಟೆ ಹಸ್ದಾಗ ಮಾತ್ರ ಬೇಟೆ ಆಡ್ಕೊಂಡು ತಿಂದ್ಕೊಳ್ಳುತ್ತೆ. ಉಳಿದ ಟೈಮಲ್ಲಿ ಅವಕ್ಕೂ ಕೂಡ ಮಾತೃ ಹೃದಯ ಎಲ್ಲವೂ ಕೂಡ ಇದೆ. ಇಲ್ಲಿ ಅದೆಲ್ಲವನ್ನು ಮೀರಿರುವಂಥ ರಾಕ್ಷಸರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕಾಲಲ್ಲಿ ಒದಿತಾರೆ. ಮೃಗಗಳಿಗಾದರೂ ಒಂಚೂರು ಮಾನವೀಯ ಮೌಲ್ಯಗಳನ್ನು ಉಳ್ಕೊಂಡಿವೆ. ಅವು ಹೊಟ್ಟೆ ಹಸ್ದಾಗ ಬೇಟೆ ಆಡ್ಕೊಂಡು ತಿಂತಾವೆ. ಹೊಟ್ಟೆ ತುಂಬಿದ ಮೇಲೆ ಅವು ಪಾಡಿಗೆ ಅವು ಇರ್ತಾವೆ. ಅದ್ರ ಮುಂದೆನೇ ಬೇಟೆ ಆಡೋಕ್ಕೆ ಯಾವ ಇದ್ದು ಕೂಡ ಬೇಟೆ ಆಡಲ್ಲ. ಅವು ಹೊಟ್ಟೆ ಹಸ್ದಾಗ ಮತ್ತೆ ಬೇಟೆ ಆಡ್ತವೆ. ಇಲ್ಲಿ ಹಂಗಲ್ವಲ್ಲ, ಎಲ್ಲ ತುಂಬಿರುವಂಥ ವ್ಯಕ್ತಿಗಳಿವು. ಕಾಲಲ್ಲಿ ಒದ್ದು ವೃಷಣಕ್ಕೆ ಗಾಯ ಮಾಡಿ ರಕ್ತಸ್ರಾವ ಆಗೋ ಮಟ್ಟಕ್ಕೆ, ಶ್ವಾಸಕೋಶಕ್ಕೆ ಮೂಳೆ ಚುಚ್ಚೋ ರೀತಿಯಲ್ಲಿ ಎದೆಯ ಮೂಳೆಯನ್ನು ಮುರಿದು ಹಾಕಿದ್ದಾರೆ. ಆ ರೀತಿಯಾಗಿ ಒದ್ದಿರೋದು. ಇರೋದೇ ತೆಳ್ಳಗೆ ಇರುವಂಥ ವ್ಯಕ್ತಿ ರೇಣುಕಾಸ್ವಾಮಿ. ಆ ರೀತಿಯಲ್ಲಿ ಹೊಡೆದ್ರೆ ಬದುಕಕ್ಕಾಗತ್ತಾ? ಎದೆ ಮೂಳೆ ಮುರಿದು ಶ್ವಾಸಕೋಶಕ್ಕೆ ಹೋಗಿ ಮೂಳೆ ಚುಚ್ಚೋ ರೀತಿಯಲ್ಲಿ ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಪೋಸ್ಟ್ ಮಾರ್ಟಮಲ್ಲಿರುವಂಥ ವಿಚಾರ ಇದೆಲ್ಲ, ಮರಣೋತ್ತರ ಪರೀಕ್ಷೆಯಲ್ಲಿರುವಂಥ ರಿಪೋರ್ಟ್. ತಲೆಗೆ ಗಂಭೀರ ಗಾಯವಾಗಿರೋದು, ತಲೆಗೆ ಹೊಡಿತಾರೆ. ಮೆದುಳಿನಲ್ಲಿ ತೀವ್ರ ರಕ್ತಸ್ರಾವವಾಗಿ ಹೋಗಿರೋದು. ಮೆದುಳಿನಲ್ಲಿ ಬದುಕಕ್ಕಾಗತ್ತೆ? ಆಕ್ಸಿಡೆಂಟ್ ಆದಾಗ ಮೆದುಳಿನಲ್ಲಿ ರಕ್ತಸ್ರಾವವಾಗಿದೆ, ಕ್ಲಾಟ್ ಆಗಿದೆ ಅಂತಾರೆ, ಕೋಮಾಗೆ ಹೋಗ್ಬಿಡ್ತಾರೆ. ಇಲ್ಲಿ ರಕ್ತಸ್ರಾವವಾಗಿ ಹೋಗಿದೆ. ಕ್ಲಾಟ್ ಅಲ್ಲ, ಇಲ್ಲಿ ರಕ್ತಸ್ರಾವ ಆಗಿ ಹೋಗಿರೋದು. ಬೆನ್ನು ಮೂಳೆ ತೀವ್ರ ಹಾನಿಯಾಗಿ ಹೋಗಿರೋದು. ಒದ್ದಿದ್ದಾರೆ ಹಿಡಿದು, ಕಾಲು ಹಿಡಿದು ಎತ್ತಿ ಗೋಡೆಗೆ ಹೊಡೆದಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಲಾರಿಗೆ, ಆ ರೀತಿಯಾಗಿ ಹೊಡೆದಿರೋದು. ಇದನ್ನು ಮೊಣಕಾಲು ಮುರಿದಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎದೆ ಮೂಳೆ ಮುರಿದೋಗಿದೆ, ಮೊಣಕಾಲು ಮುರಿದಿದ್ದಾರೆ, ಕಾಲಲ್ಲಿ ಒದ್ದಿದ್ದಾರೆ, ವೃಷಣ ಚೀಲದಲ್ಲಿ ರಕ್ತಸ್ರಾವವಾಗಿದೆ, ತಲೆ ಗಂಭೀರ ಗಾಯ ಆಗಿದೆ, ಮೆದುಳಿನಲ್ಲಿ ರಕ್ತಸ್ರಾವವಾಗಿದೆ. ಯಾವನಾದರೂ ಬದುಕಕ್ಕಾಗತ್ತೇನ್ರಿ? ಬಲಗಣ್ಣಿಗೂ ಕೂಡ ತೀವ್ರವಾದಂಥ ಹಾನಿಯನ್ನು ಮಾಡಿದ್ದಾರೆ. ಅವ್ರಿಗೆ ಹೇಗೆ ತೋಚುತ್ತೋ ಹಾಗೆ, ಅಂದರೆ ಕಾನ್ಷಿಯಸ್ಸೇ ಇರಲಿಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋಂಥ ಪ್ರಜ್ಞೆ ಆದರೂ ಇತ್ತೋ, ಅಥವಾ ಪ್ರಜ್ಞೆ ಇಟ್ಕೊಂಡೇ ಈ ರೀತಿಯಾಗಿ ಮಾಡಿದ್ರೋ, ಅಥವಾ ಒಳಗಡೆಗೆ ಇನ್ನೇನಾದರೂ ಸೇವನೆಯನ್ನು ಮಾಡಿದ್ರೋ, ಅಥವಾ ಇದು ಫಿಲ್ಮ್ ರೀತಿಯಲ್ಲಿ ನಾನು ಯಾರಿಗೋ ಹೊಡಿತಾ ಇದ್ದೀನೋ ಅವ್ನು ಆಮೇಲೆ ಬದುಕು ಬರ್ತಾನೆ ಬಿಡು ಡೂಪ್ ಥರ ಅಂತ ಏನೋ ಅಂದ್ಕೊಂಡ್ಬಿಟ್ಟಿದ್ರು. ಹಾಗೆ ಅನ್ನಿಸ್ತಾ ಇದೆ. ಯಾಕೋ ಫಿಲ್ಮಲ್ಲಿ ಮಾಡಿ ಅಭ್ಯಾಸ ಅಲ್ವಾ, ಅವನಿಗೆ ಒದ್ದು ಇವನಿಗೆ ಒದ್ದು, ಅವನನ್ನು ಗೋಡೆಗೆ ಹೊಡೋದು, ಇವನಿಗೆ ಗೋಡೆ ಹೊಡೆದು, ಅವ್ನ ಕಾಲು ಮುರಿದು ಎಲ್ಲ ಮಾಡಿ ಅಭ್ಯಾಸ. ಇಲ್ಲೂ ಅವ್ನು ಮತ್ತೆ ಎದ್ದು ಬರ್ತಾನೆ ಬಿಡು, ನಾನು ಎಷ್ಟು ಹೊಡಿಬೇಕು ಅಷ್ಟು ಹೊಡೆದಾಕ್ತೀನಿ ಅಂತ ಮಾಡೋಕ್ಕೆ ಹೋಗಿರಬೇಕು. ನನ್ನ ಸಹೋದ್ಯೋಗಿ ನಾಗೇಶ್ ಇದ್ದಾರೆ. ನಾಗೇಶ್, ಇವ್ರು ಈ ರೀತಿಯಾದಂಥ ರಿಪೋರ್ಟ್ಗಳಲ್ಲಿ ಎಲ್ಲ ಇರುವಂಥ ಅಂಶಗಳನ್ನು ಓದ್ತಾ ಇದ್ದರೆ ನಮ್ಮದೇ ಕರಳು ಹಿಂಡಿದಂಗೆ ಆಗತ್ತೆ. ಇನ್ನು ಆ ಕುಟುಂಬದವರು ಎಷ್ಟು ಸಂಕಟ ಪಟ್ಟಿರಬೇಕು. ಹೀಗೆಲ್ಲ ನನ್ನ ಪತಿಗೆ ಹೊಡೆದ್ರು ಅಂತ ಆ ಹೆಂಡತಿಗೆ, ಹೀಗೆಲ್ಲ ನನ್ನ ಮಗನಿಗೆ ಹೊಡೆದಿದ್ದಾರೆ ಅಂತ ಕೇಳಿಸ್ಕೊಂಡಾಗ ತಂದೆ ತಾಯಿಗೆ ಎಷ್ಟು ಸಂಕಟ ಆಗಿರ್ಬೇಕ್ರಿ.
ಏನು ಅನ್ಕೊಂಡಿದ್ರು ಏನೋ ಇವರು, ಈ ಮನುಷ್ಯರಂತೂ ಅಲ್ಲ, ಇವರು ರಾಕ್ಷಸರು ಇರಬೇಕು ಅಂತ ಕಾಣಿಸುತ್ತೆ. ಅರುಣ್, ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ಹೇಗಿತ್ತು ಅನ್ನುವಂಥದ್ದನ್ನು ಮೆಡಿಕಲ್ ರಿಪೋರ್ಟಲ್ಲಿ ಬಹಿರಂಗವಾಗ್ತಿರುವಂಥದ್ದು. ಸುಮಾರು 7 ಪುಟಗಳ ಮೆಡಿಕಲ್ ರಿಪೋರ್ಟ್ನಲ್ಲಿ ಇವರ ಕ್ರೌರ್ಯದ ಒಂದು ದೃಶ್ಯ ಅದರಲ್ಲಿ ಕಣ್ಣ ಮುಂದೆ ಬಂದಂತೆ ಕಾಣ್ತದೆ. ಸುಮಾರು 39 ಪ್ರಮುಖ ಗಾಯಗಳನ್ನಾಗಿ ಮೆಡಿಕಲ್ ರಿಪೋರ್ಟಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಈ ಅಂಶಗಳನ್ನೆಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಈಗಾಗಲೇ ಪೊಲೀಸರು ಸೇರಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಈತನಿಗೆ ಹೊಡೆದಿರುವಂಥ ಕ್ರೌರ್ಯ ಹೇಗಿತ್ತು ಅನ್ನೋದನ್ನು ವಿವರಿಸೋದಾದರೆ, ಈತನ ಎದೆಯ ಭಾಗಗಳು, ಎದೆಯ ಮೂಳೆಗಳೇನಿತ್ತು ಅದು ಸಂಪೂರ್ಣವಾಗಿ ಮುರಿದು ಹೋಗಿತ್ತು ಅನ್ನುವಂಥದ್ದು ಕೂಡ ಇರುವಂಥದ್ದು. ಅದರ ಜೊತೆಗೆ ಇವನದ ವೃಷಣ ಚೀಲಗಳಿಗೆ ಕಾಲಿನಿಂದ, ಅಂದರೆ ಶೂ ಹಾಕಿಕೊಂಡಿರುವಂಥ ಕಾಲಿನಿಂದ ಸಿಕ್ಕಾಪಟ್ಟೆ ಹೊಡೆದಿರೋ ಕಾರಣ ಅಲ್ಲಿ ರಕ್ತ ಹೆಪ್ಪುಗಟ್ಟಿರುವಂಥದ್ದು. ಜೊತೆಗೆ ಈತನ ಮೆದುಳಿನಲ್ಲಿ ದೊಡ್ಡ ಮಟ್ಟದಲ್ಲಿ ರಕ್ತಸ್ರಾವವಾಗಿ ಈತ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದನ್ನು ಈಗಾಗಲೇ ಮೆಡಿಕಲ್ ರಿಪೋರ್ಟಲ್ಲಿ ಪ್ರೂವ್ ಆಗಿರುವಂಥದ್ದು. ಈ ಎಷ್ಟು ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಉಲ್ಲೇಖವನ್ನು ಮಾಡಿರುವಂಥದ್ದು. ಅಲ್ಲಿ ಒಂದು ಸ್ಪಷ್ಟವಾಗುತ್ತೆ, ದರ್ಶನ್ ಅಂಡ್ ಗ್ಯಾಂಗ್ನ ಕ್ರೌರ್ಯ ರೇಣುಕಾ ಸ್ವಾಮಿಯನ್ನು ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಈ ಮೆಡಿಕಲ್ ರಿಪೋರ್ಟ್ನ ಅಂಶಗಳನ್ನು ಮತ್ತು ಅವನ ಮೇಲೆ ಆಗಿರುವಂಥ ಗಾಯವನ್ನು ವಿವರಿಸುವಂಥ ಸಂದರ್ಭದಲ್ಲಿ ಇವರ ಕ್ರೌರ್ಯದ ಅಸಲಿ ಮುಖ ಗೊತ್ತಾಗುತ್ತೆ. ಅರುಣ್. ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ ನಾನು. ಹೇಗೆ ಯಾವ ರೀತಿಯಾಗಿ ಇವರು ಕ್ರೌರ್ಯವನ್ನು ಮೆರೆದಿದ್ದಾರೆ ಅನ್ನುವಂಥ ವಿವರವನ್ನು ಚಾರ್ಜ್ ಶೀಟ್ನಲ್ಲಿ ಓದ್ತಾ ಹೋದಾಗ ಇವ್ರ ಬಗ್ಗೆ ಯಾವ ಅನುಕಂಪವೂ ಕೂಡ ಬರೋದಿಲ್ಲ, ಬರೋಕ್ಕಾಗೋದೂ ಇಲ್ಲ. ಆದರೂ ಇವರನ್ನು ದೇವರು ಅಂತ ನೋಡೋರಿದ್ದರೆ ನೋಡ್ಕೊಳ್ಳಿ, ನಮಗೇನಾಗಬೇಕಾಗಿಲ್ಲ. ಯಾಕಂದರೆ ದೇವರನ್ನು ನೋಡ್ಕೊಳ್ಳುವಂಥ ಮನಸ್ಥಿತಿ ಅವ್ರು ಯಾರಿದ್ದಾರೆ? ಈ ರೀತಿಯಾಗಿ ನಿಮ್ಮ ಮನೆಯಲ್ಲಿರುವಂಥವ್ರನ್ನ ಯಾರನ್ನಾದರೂ ಈ ರೀತಿಯಾಗಿ ಹೊಡೆದಿದ್ದಿದ್ರೆ ನಿಮ್ಗೆ ಏನು ಅನಿಸ್ತಾ ಇತ್ತು ಅಂತ ಯೋಚನೆ ಮಾಡಿ ಆಮೇಲೆ ಅವ್ರನ್ನ ನೋಡ್ಕೊಳ್ಳಿ.